ನಮಸ್ತೆ ಗೆಳೆಯರೇ, ನೀವು ಹೇಗಿದ್ದೀರಾ? ನಿಖುಲು ಎಂಚೋಲ್ಲರ್. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಗೆಳೆಯ ಅಂದರೆ ನಿಮಗೆ ತಕ್ಷಣ ನೆನಪಿಗೆ ಬರುವುದು ಯಾರು? ಈಗಲೇ ಕಮೆಂಟ್ ಮಾಡಿಬಿಡಿ. ಹೌದು, ಸ್ನೇಹಿತ ಅಂದರೆ ಅವ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಒಂದು ಸುಂದರವಾದ ಅನುಬಂಧ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮ್ಮನ್ನು ಪ್ರೀತಿಸಿ, ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿ, ನಮ್ಮ ತಪ್ಪುಗಳನ್ನು ತಿದ್ದಿ, ನಮ್ಮನ್ನು ಸರಿದಾರಿಯಲ್ಲಿ ನಡೆಸಿ, ಬಿದ್ದಾಗ ಕೈಕೊಟ್ಟು ಎತ್ತಿ, ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವವರು ನಿಜವಾದ ಸ್ನೇಹಿತರು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ಕ್ಯಾಶುವಲ್ ಆಗಿ, ಯಾವುದೇ ಮುಜುಗರ ಇಲ್ಲದೆ ತುಳುವಲ್ಲಿ ಹೇಗೆ ಮಾತಾಡುವುದು ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವರ ಜೊತೆ ಕೂಡ ನೀವು ತುಳುವಲ್ಲಿ ಮಾತಾಡಿ, ಆಯಿತಾ? ಬನ್ನಿ ಇವತ್ತಿನ ತರಗತಿ ಶುರು ಮಾಡೋಣ. ಮೊದಲನೇ ವಾಕ್ಯ, ಹೇಗಿದ್ದೀಯಾ? ನಾನು ವಿಡಿಯೋ ಶುರು ಮಾಡುವ ಮುಂಚೆ ಯಾವತ್ತೂ ಹೇಳ್ತಾ ಇರ್ತೇನೆ ನೀವು ಹೇಗಿದ್ದೀರಿ ಅಂತ, ಆದರೆ ಒಬ್ರದ್ದು ಕೂಡ ರಿಪ್ಲೈ ಬರೋದು ಕಾಣೋದಿಲ್ಲ. ಹೋಗಲಿ ಬಿಡಿ, ಈಗ ನಾವು ತುಳು ಕಲಿಯುವ. ಮೊದಲ ವಾಕ್ಯ ಹೇಗಿದ್ದೀಯಾ? ಇದನ್ನು ತುಳುವಲ್ಲಿ ಹೀಗೆ ಕೇಳುವುದು, ಎಂಚ ಉಲ್ಲ. ಎಂಚ ಉಲ್ಲ, ನೀನು ಹೇಗಿದ್ದೀಯಾ? ಎಂಚ ಉಲ್ಲ. ಇದಕ್ಕೆ ಈಗ ಆನ್ಸರ್ ಬೇಕಲ್ವಾ? ಮುಂದಿನ ವಾಕ್ಯ, ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ? ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಯಾನು ಎಡ್ಡೆ ಉಲ್ಲೆ. ಯಾನು ಎಡ್ಡೆ ಉಲ್ಲೆ, ಈ ಎಂಚ ಉಲ್ಲ. ಯಾನು ಎಡ್ಡೆ ಉಲ್ಲೆ. ಅಥವಾ ಹುಷಾರಾಗಿದ್ದೇನೆ ಅಂತ ಸಹ ಹೇಳ್ಬೋದು, ಯಾನು ಎಡ್ಡೆ ಉಲ್ಲೆ ಅಥವಾ ಯಾನು ಹುಷಾರುಲ್ಲೆ, ಈ ಎಂಚ ಉಲ್ಲ. ಯಾನು ಎಡ್ಡೆ ಉಲ್ಲೆ, ಈ ಎಂಚ ಉಲ್ಲ. ಹಾಗೆ ಮುಂದಿನ ವಾಕ್ಯ, ನೀನು ಎಲ್ಲಿಗೆ ಹೋಗ್ತಿದ್ದೀಯಾ? ನೀನು ಎಲ್ಲಿಗೆ ಹೋಗ್ತಿದ್ದೀಯಾ? ಈ ದೂರ ಪೋಂದುಲ್ಲ. ಈ ದೂರ ಪೋಂದುಲ್ಲ. ಈ ದೂರ ಪೋಂದುಲ್ಲ. ನೀನು ಎಲ್ಲಿಗೆ ಹೋಗ್ತಿದ್ದೀಯಾ? ನೀನು ಹೇಳಿದ್ದು ನನಗೆ ಅರ್ಥವಾಯಿತು. ನೀನು ಹೇಳಿದ್ದು ನನಗೆ ಅರ್ಥವಾಯಿತು. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಈ ಪನ್ಯ ಎಂಕ್ ಅರ್ಥ ಆಂಡು. ಈ ಪನ್ಯ ಎಂಕ್ ಅರ್ಥ ಆಂಡು. ನೀನು ಹೇಳಿದ್ದು ನನಗೆ ಅರ್ಥವಾಯಿತು. ಈ ಪನ್ಯ ಎಂಕ್ ಅರ್ಥ ಆಂಡು. ಮುಂದಿನ ವಾಕ್ಯ, ಈಗ ನಿನಗೆ ಏನು ಬೇಕು ಹೇಳು. ಈಗ ನಿನಗೆ ಏನು ಬೇಕು ಹೇಳು. ಫ್ರೆಂಡ್ ಅಂದರೆ ಹಾಗೇನೆ ಅಲ್ವಾ? ಈ ವಾಕ್ಯವನ್ನು ತುಳುವಲ್ಲಿ ಹೇಗೆ ಹೇಳುವುದಂತ ಹೇಳ್ತೇನೆ. ಈಗ ನಿನಗೆ ಏನು ಬೇಕು ಹೇಳು. ಇತ್ತೆ ನಿಕ್ಕು ದಾದ ಬೋಡು ಪನ್. ಇತ್ತೆ ನಿಕ್ಕು ದಾದ ಬೋಡು ಪನ್. ಈಗ ನಿನಗೆ ಏನು ಬೇಕು ಕೇಳು. ಇತ್ತೆ ನಿಕ್ಕು ದಾದ ಬೋಡು ಪನ್. ಮುಂದಿನ ವಾಕ್ಯ, ಆಮೇಲೆ ಸಿಗೋಣ. ಆಮೇಲೆ ಸಿಗೋಣ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಬೊಕ್ಕ ತಿಕ್ಕುಗ. ಬೊಕ್ಕ ತಿಕ್ಕುಗ. ಆಮೇಲೆ ಸಿಗೋಣ ಅಂದರೆ ಬೊಕ್ಕ ತಿಕ್ಕುಗ. ಇನ್ನೊಮ್ಮೆ ಸಿಗೋಣ ಅಂದರೆ ನನೋರ ತಿಕ್ಕುಗ. ಬೊಕ್ಕ ತಿಕ್ಕುಗ ಅಂದರೆ ಆಮೇಲೆ ಸಿಗೋಣ, ಇನ್ನೊಮ್ಮೆ ಸಿಗುವ ಅಂದರೆ ನನೋರ ತಿಕ್ಕುಗ. ಮುಂದಿನ ವಾಕ್ಯ ನೀವು ಫ್ರೆಂಡ್ ಹತ್ರ ಕೇಳೋದು, ಏನಾದರೂ ವಿಶೇಷ ಉಂಟಾ? ಏನಾದರೂ ವಿಶೇಷ ಉಂಟಾ? ಇದನ್ನು ತುಳುವಲ್ಲಿ ಹೀಗೆ ಕೇಳೋದು, ದಾಲ ವಿಶೇಷ ಉಂಡ. ದಾಲ ವಿಶೇಷ ಉಂಡ. ದಾಲ ವಿಶೇಷ ಉಂಡ. ಮುಂದಿನ ವಾಕ್ಯ, ನಾವು ಸಿಕ್ಕಿ ತುಂಬ ದಿನ ಆಯಿತು. ನಾವು ಸಿಕ್ಕಿ ತುಂಬ ದಿನ ಆಯಿತು. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಎಂಕುಲು ತಿಕ್ಕದು ಮಸ್ತ್ ದಿನ ಆಂಡು. ಎಂಕುಲು ತಿಕ್ಕದು ಮಸ್ತ್ ದಿನ ಆಂಡು. ನಾವು ಸಿಕ್ಕಿ ತುಂಬ ದಿನ ಆಯಿತು. ಎಂಕುಲು ತಿಕ್ಕದು ಮಸ್ತ್ ದಿನ ಆಂಡು. ಮುಂದಿನ ವಾಕ್ಯ, ಈಗ ನೀನು ಏನು ಮಾಡ್ತಿದ್ದೀಯಾ? ಈಗ ನೀನು ಏನು ಮಾಡ್ತಿದ್ದೀಯಾ? ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಇತ್ತೆ ಈ ದಾದ ಮಲ್ತೊಂದುಲ್ಲ. ಇತ್ತೆ ಈ ದಾದ ಮಲ್ತೊಂದುಲ್ಲ. ನೀನು ಈಗ ಏನು ಮಾಡ್ತಿದ್ದೀಯಾ? ಇತ್ತೆ ಈ ದಾದ ಮಲ್ತೊಂದುಲ್ಲ. ಹಾಗೆ ಮುಂದಿನ ವಾಕ್ಯ, ಬಾ ಸ್ವಲ್ಪ ಮಾತಾಡೋಣ.
ಫ್ರೆಂಡನ್ನು ಕರೆಯುವುದು ಮಾತಾಡಲಿಕ್ಕೆ, ಬಾ ಸ್ವಲ್ಪ ಮಾತಾಡೋಣ ಅಂತ. ಇದನ್ನು ತುಳುವಲ್ಲಿ ಹೀಗೆ ಹೇಳುವುದು, ಬಲ ಒಂತೆ ಪಾತೆರ್ಗ, ಬಲ ಒಂತೆ ಪಾತೆರ್ಗ. ಇವತ್ತು ನೀವು ಕಲಿತ ತುಳು ವಾಕ್ಯಗಳನ್ನು ವಿಡಿಯೋ ನೋಡಿ ಇಲ್ಲಿಗೆ ಬಿಡಬೇಡಿ ಆಯಿತಾ. ನೀವು ತುಳು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂದರೆ ಗೆಳೆಯರೇ, ನೀವು ಅರ್ಧ ಗೆದ್ದ ಹಾಗೇನೆ ಬಿಡಿ. ನಿಮ್ಮ ಫ್ರೆಂಡ್ ಜೊತೆ ತುಳು ಮಾತಾಡುವಾಗ ತಪ್ಪಾದರೂ ಚಿಂತೆ ಇಲ್ಲ, ಯಾಕಂದರೆ ಅವರು ನಿಮ್ಮ ಫ್ರೆಂಡ್. ತಪ್ಪಾದರೆ ತಿದ್ದುತ್ತಾರೆ. ಮತ್ತು ಇನ್ನೊಂದೇನೆಂದರೆ ಅವರಿಗೂ ಕಲಿಯೋಕ್ಕೆ ಅವಕಾಶ ಸಿಗ್ತದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ತುಳು ಕಲಿಯುವಾಗ ತಪ್ಪಾದರೆ ಪರವಾಗಿಲ್ಲ, ತಪ್ಪು ಮಾಡಿದರೆ ತಾನೇ ಮುಂದೆ ಕಲಿಯೋಕ್ಕೆ ಸಾಧ್ಯ ಅಲ್ವಾ. ಅಷ್ಟೇ ಗೆಳೆಯರೇ, ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರುವುದೊಂದು ಕೆಲಸ ಉಂಟು. ಅದೆಂತ ಅಂದರೆ, ಈಗಲೇ ನಿಮ್ಮ ಫ್ರೆಂಡಿಗೆ ಒಂದು ಕಾಲ್ ಮಾಡಿ ಎಂಚ ಉಲ್ಲ ಅಂತ ಒಂದು ಕೇಳಿಬಿಡಿ ಆಯಿತಾ. ಆಮೇಲೆ ಸಿಗೋಣ ಸೊಲ್ಮೇಲು.